ಈಗ ಇದು ಅಂಗನವಾಡಿ, ಇದು ಫಸ್ಟ್ ರಾಮ ಮಂದಿರ. ಈಗ ನಮ್ಮ ವಾರ್ಡಲ್ಲಿ ಅಂಗನವಾಡಿ ಇಲ್ಲ. ಹಾಗಾಗಿ ಏನು ಮಾಡಿದ್ರೆ ನಮ್ಮ ಏರಿಯಾದ ಮುಖ್ಯಸ್ಥರುಗಳು ಏನು ಮಾಡಿದ್ರೆ ಅಂಗನವಾಡಿ ಇಲ್ಲ ಆಮೇಲೆ ಜಮಂದ ಕಟ್ಸಂಗೆ ಕೊಡೋಣ MLA ಸಾಹೇಬ್ರ ಅಂತ ಆಗೋ ಜಾಗದಲ್ಲಿ. ಈಗ ನೀವು ಇಲ್ಲಿ ಮಾಡ್ಕೊಳ್ಳಿ ಅಂತ ಹೇಳೋರೆ. ಇದು ಹೋಗಿ ತಿಂಗಳಿಗೆ 6 ತಿಂಗಳು ಒಂದ್ಸತಿ ಬಿಲ್ ಆಗುತ್ತೆ, 2,500 ಏನೋ ಬರುತ್ತೆ. ಆ ದುಡ್ಡನ್ನ ನಾವು ಬಳಸ್ಕೊಂತಿದೀವಿ ಅಂದ್ಬಿಟ್ಟು ನೋಡಿ ಈ ಥರ ಎಲ್ಲ ಮಾಡ್ತಾವ್ರಿ. ಅಂಗನವಾಡಿ ಮುಂದೆ ಈ ಥರ ಎಲ್ಲ ಹಾಕೋದು. ಅಕಸ್ಮಾತ್ ಮಕ್ಳುಗಳು ಏನೋ ಒಂದು ಹೋಯ್ತು ಒಳಗೆ ಯಾರು ಹೊಣೆ ಆಯ್ತಾರೆ ಸರ್? ಅವ್ರು ಸ್ಕೂಲಲ್ಲಿ ಇದ್ರು ಸಹ ಎಲ್ಲ ಮಳೆ ಬದ್ನಿ ಎಲ್ಲ ಇದಾಗೋದು, ಒಂಚಲ ಬಿದ್ದೋಗವು. ನಾವೇನು ಈ ಮೇಡಮ್ ಅವರು ಒಂಚಲ ಬಿದ್ದೋಗವು ಹಿಂಗಾಗೈದು ಏನು ಮಾಡೋದು ಅಂದಿರೋಕ್ಕೆ ಅಂತ ತಕ ರಿಪೇರಿ ಮಾಡೋ ತಕ ಇಲ್ಲಿ ನೀವು ರಾಮಮಂದಿರ ದೇವಸ್ಥಾನದಲ್ಲಿ. ಆಮೇಲೆ ಅಂಥ ಕಾಲಕ್ಕೆಲ್ಲ ಬಾಡಿ ಸಿಕ್ಕ ನೋಡ್ಕೊಂಡೋಗಿ ಅಂತ ಹೇಳಿದ್ರು. ಇಲ್ಲಿರೋದಕ್ಕೆ ಜನಕ್ಕೆ ತೊಂದರೆ ಅಂತಾರೆ ಅಂತ. ಅಲ್ಲ, ರಾಮ ಮಂದಿರದಲ್ಲಿ ಮಕ್ಕಳಿಗೆ ಪಾಠ ಮಾಡಿದ್ರೆ ಯಾರಿಗೆ ತೊಂದರೆ? ಕೊಟ್ಟಿದ್ದೀವಿ ಹುಡುಗರಿಗೋಸ್ಕರ. ಅಲ್ಲಿ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರಿಗೆ ನಾವು ಎತ್ತಲ್ಲ, ಯಾಕೆ ಎತ್ತಬೇಕು? ಅವ್ರು ಪೂಜೆ ಮಾಡ್ಬೇಕಂತೆ. ಪೂಜೆ ಇಲ್ಲಿ ರಾಮ ಎಲ್ಲಿರೋದು? ಜನಗಳ ಮನಸ್ಸಿನಲ್ಲಿ ಒಳ್ಳೆ ಕೆಲಸದಲ್ಲಿ. ಒಂದು ನಿಮಿಷ ಕೇಳಿ, ನಾನು ಕೊಂಡಕ್ಕೆ ಸೋತತ್ತೀವಿ ಸರ್. ನಮ್ಗೇನು ಎಲ್ಲೂ ಬರಲ್ಲ. ನಾವು ಗ್ಯಾಸ್ ಮಡಿಕೊಂಡು ಕೊಲಪ್ರಮುಖ ಕೊಂಡು ಸೋತತ್ತೀವಲ್ಲ ಸರ್, ಅದು ಮಿಕ್ಕಿತ ಮಡಿಕತ್ತೀವಿ. ಇಲ್ಲ ಜಾಸ್ತಿ ಇರೋ ಯಾರಿಗಾನ ಮಾರ್ಬಿಡ್ತೀವಿ. 1-5 ತುಂಡು ಹೆಸ್ರಿಗಂತ ಮಡಿಕೊಂಡಿದೀವಿ. ನಮ್ಗೇನು ಇದ್ರಲ್ಲೇ ಜೀವನ ಮಾಡ್ಬೇಕನ್ನೋದೇನಿಲ್ಲ. ನಿಮಿಷ ಕೇಳಿ, ಅವ್ರೇನು ಹೇಳ್ತಾ ಇದಾರೆ, ನಾವೇನು ತೆಗಿಯಲ್ಲ ಅಂತ ನಾವ್ ಹೇಳ್ತೀವಿ. ಇವತ್ತು ಕೇಳಿ ಸರ್, ಅವನೇ ನಾವ್ ಹೇಳಿಲ್ಲ. ಈಗ ಒಂದ್ ಕೆಲಸ ಮಾಡಿ ಅಮ್ಮ, ಈಗ ಮಕ್ಕಳು ದೇವ್ರ ಸಮಾನ. ಗೊತ್ತು ಸರ್, ರಾಮ ಕೃಷ್ಣ ಎಲ್ಲ ಮಕ್ಕಳಿಗೆ ನಾವು ಏನು ವೇಷ ಹಾಕಿ ಇವನೇ ರಾಮ ಇವನೇ ಕೃಷ್ಣ ಅಂತೀವಿ ಅಲ್ವಾ? ಹಾಗಾಗಿ ಇಲ್ಲಿ ಇರೋದು ದೇವ್ರುಗಳೇ ಇದ್ರೊಳಗಡೆ ಇರೋದು, ಮಕ್ಕಳಲ್ಲ ಅಲ್ವಾ? ನಾವು ಅದಕ್ಕೆ ಏನು ಮಾಡ್ಬೇಕು? ಸಹಕಾರ ಕೊಡಬೇಕು. ಇದು ತೆಗೆದು ಬಿಡಿ. ಅತ್ತಗೆ ಹೇಳ್ತೀನಿ. ನೀವು ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ನಿಮ್ಮ ಮೆಟೀರಿಯಲ್ ಎಕಡದಲ್ಲಿ ಹೊಡೀರಿ. ಈಗ ಫಸ್ಟು ಅಂಗನವಾಡಿ ಇತ್ತು, ಈಗ ರಾಮಂದ್ರ ಮಾಡ್ಕೊಂಡವ್ರೆ. ರಾಮಂದ್ರದಲ್ಲಿ ಯಾವ ರೀತಿ ನಡಿಬೇಕು ಸರ್? ಅಂಗನವಾಡಿಯಲ್ಲಿ ಯಾವ ರೀತಿ ನಡಿಬೇಕು ನೀವೇ ಹೇಳಿ. ನಾನು ತಿರ್ಗಾ ಮುಂದಕ್ಕೆ ಮಾತಾಡಲ್ಲ. ಅಣ್ಣನಿಗೂ ನಾ ಮಾತಾಡಿದ್ದೀನಿ. ಇರೋ ಮೂರ್ತಣ, ಒಂದು ನಿಮಿಷ ಇರೋ ಮೂರ್ತಣ. ನಾನು ಹೇಳೋದಕ್ಕೆ ನೀನು ನೆನ್ನೆ ಹೇಳ್ದಕ್ಕೆ ನಾನು ಕೊಂಡಿದ್ದೀನಿ ಅಲ್ವಾ ಸರ್? ಹಂಗಾಯ್ತಾ? ಅಷ್ಟಾದ್ಮೇಲೆ ಈಗ ಪೂಜೆ ಮಾಡ್ಬೇಕು, ಈ ಕಡೆ ಸರಿ ಕಡೆ ಬಿಟ್ಬಿಟ್ರೇನಪ್ಪ? ಬಿಟ್ಬಿಟ್ರೇನವ? ಯಾರು ಪೂಜೆನೆ ಮಾಡ್ಲಿಲ್ಲ. ಹಂಗಾರೆ ನಿಮ್ಮ ಅಪ್ಪನ ಮಾಡ್ತಿತ್ತಲ್ಲವ? ನಿಮ್ಮ ಅಪ್ಪನ ಮಾಡಿಸ್ತಿತ್ತಲ್ಲ? ನಿಮ್ಮ ಅಪ್ಪನ ಮಾಡಿಸ್ತಿದ್ದಲ್ಲವ? ಈಚೆ ಕಡೆ ಜಾಗ ಇತ್ತು, ಕಟ್ಟಾಗ್ತಿದೆ. ಇವಾಗ ಅವ್ರು ಏನು ಕ್ಲೀನ್ ಮಾಡ್ಕೊಂಡು ನಿಮ್ಮ ಅಪ್ಪ ಮಾಡೋದು ಈಗ ಒಂದ್ ಕೆಲಸ ಮಾಡಿ ಅಮ್ಮ, ಈಗ ಮಾತಿಂದ ತಡಿಯಪ್ಪ, ಬೇಡ ಸರ್. ಏನು ಮಾತಿಂದ ಸಮಸ್ಯೆ ಬಗೆಹರಿಯಲ್ಲ. ಈಗ ಕೇಳಿ ಇಲ್ಲಿ, ಈಗ ಇದ್ರೊಳಗೆ ಏನ್ ಸೇರ್ಕೊಂಡ್ರೆ ಏನ್ ಕಚ್ತೋ ಗೊತ್ತಾಗಲ್ಲ. ಒಂದ್ ನಿಮಿಷ ಕೇಳಿ ಅಲ್ವಾ? ಸಾಕು. ನಾನು ಈ ಮಾತಿಗೆ ನಿಮ್ಮನ್ನ ಅಭಿನಂದಿಸ್ತೀನಿ. ಇದನ್ನ ತೆಗೆದು ಬಿಡಿ ಸರ್. ನಾನು ಹೇಳ್ತಿಲ್ವಾ ಸರ್? ನಾನು ಅವತ್ತಾನ ಹೇಳೋನ್ನ ಕೇಳಿ. ನೆನ್ನೆ ಹೇಳಿದ್ರು ತೆಗಿಬೇಕು ಸೌದೆ, ಡೀಸೆಲ್ ಬೆಂಕಿ ಇಕ್ಕು ಅಂದ್ರು. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಹಳೆ ವಿಚಾರ ಬಿಟ್ಟಾಕಿ. ಇವತ್ ಒಂದ್ ನಿಮಿಷ ಕೇಳ್ರಿ. ಇವತ್ ನಾನು ಬಂದಿದ್ದೀನಿ ಅಂದ್ರೆ ಏನಾರ ಒಂದ್ ಒಳ್ಳೆ ಕೆಲಸ ಆಗ್ಬೇಕು, ಆಯ್ತಾ? ಈಗ ನೀವು ತೆಗಿತೀರಾ? ನಾವೇ ತೆಗಿಯೋಣ. ಯಾವಾಗ ತೆಗಿತೀರಾ? ನಾಳೆ ಬೇಡ, ಇವಾಗಲೇ ತೆಗ್ಬಿಡೋಣ. ನಾವೇ ತೆಗಿತೀವಿ, ಹೆಲ್ಪ್ ಮಾಡ್ತೀವಿ ನಿಮ್ಗೆ. ಒಂದ್ ನಿಮಿಷ ಕೇಳಿ, ದೇವ್ರ ಸೇವೆ ಇದು ಕೂಡ. ಇವಾಗಲೇ ನಾವೇ ತೆಗೆದು ಬಿಡ್ತೀವಿ. ಓಕೆ, ಒಂದ್ ನಿಮಿಷ ಕೇಳಿ. ನೀವು ಹೂ ಅಂದ್ರೆ ಸಾಕು, ನೀವು ನಿಂತ್ಕೊಳ್ಳಿ. ಬೇಡ ಸರ್, ನಾನೇ ತೆಗಿತೀನಿ ಬಿಡಿ ಸರ್. ಅಲ್ಲ, ನೀವು 4 ಎತ್ಕೊಳ್ಳಿ, ನಾವೆಲ್ಲ 4 ಎತ್ಕೊಳ್ತೀವಿ. ಎಲ್ಲಿಡ್ಬೇಕು ಹೇಳಿ? ಎಲ್ಲ ಬರ್ತಾರ, ಅವ್ರೆಲ್ಲಾರು ಕರ್ಕೊಳ್ಳೋಣ. ಯಾರು ಬೇಡ ಸರ್ ನನಗೆ. ಅಲ್ಲ, ಅಮ್ಮ ಕೇಳಿ, ಇಲ್ಲಿ ನೀವು ತಪ್ಪು ತಿಳ್ಕೊಬೇಡಿ. ನೀವ್ ಬೇರೆಯವರಲ್ಲ, ನೀವು ನಮ್ಮವ್ರೇನೆ, ಗೊತ್ತಾಯ್ತಾ? ನಮ್ಮ ಅಕ್ಕ ತಂಗಿನೇನೆ. ನಿಮಗ್ ಸಹಾಯ ಮಾಡೋದ್ರಲ್ಲಿ ನಾವು ದೇವ್ರಿಗೆ ಸಹಾಯ ಮಾಡಿದಷ್ಟೇ ಸತ್ಯ ಅಲ್ವಾ? ಒಂದ್ ನಿಮಿಷ ಕೇಳಿ, ನಾನು ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ, ನೀವು ಕೈ ಹಾಕಿ, ನಾವು ಕೈ ಹಾಕ್ತಿವಿ, ಕ್ಲಿಯರ್ ಮಾಡ್ಬೇಡ. ನಾಳೆಗ್ ಹೋಗೋದೇ ಬೇಡ. ಬೇಡ ಸರ್, ನಾನೇ ತೆಗಿತೀನಿ. ನಮ್ಮ ಮನೆಯವ್ರು ಬರ್ತಾರೆ, ಇವಾಗ ವ್ಯಾಪಾರಕ್ಕೆ ಹೋಗೋರೆ, ಬಂದ ತಕ್ಷಣ ಹೇಳ್ತೀನಿ. ಅಲ್ಲವಾ, ನಾನ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೂ ಟೆನ್ಷನ್ ಕೊಡೋದ್ ಬೇಡ, ಈಗಲೇ ತೆಗೆದ್ಬಿಡೋಣ. ಬೇಡ ಸರ್, ಬೇಡ. ನಾನು ಹೇಳ್ತೀನಿ ತೆಗಿತೀನಿ ಅಂತ ಹೇಳಿ ತೆಗಿತೀನಿ. ತೆಗಿದ ಕೇಳಿ ಅವರು. ನೀವು ಹೂ ಅಂದ್ರೆ ನೀವು ಒಂದೆತ್ತಿ, ನಾವು 10 ಎತ್ಕೊತೀವಿ. ಹೇಳ್ತಿಲ್ವಾ ಸರ್? ನೀವು ಅಲ್ಲಿ ಅಂದ್ರೆ ಅಲ್ಲಿ ಇಡ್ತೀವಿ, ಇಲ್ಲಿ ಅಂದ್ರೆ ಇಲ್ಲಿ ಇಡ್ತೀವಿ. ಜೋಡಿಸ್ಕೊತೀನಿ. ನನ್ನ ಮರ್ಯಾದ ಪಾಪ ನೀವು ಅಲ್ಲಿ ಬಿಸಾಕದ್ ಬೇಡ. ಅಲ್ಲ, ಬಿಸಾಕಲ್ಲ, ನಾವು ಜೋಡಿಸ್ತೀನಿ ಸರ್. ಬೇಡ, ನಾನೇ ನನಗೆ ಬೇಡ. ಅಲ್ಲ, ದೊಡ್ಡ ಮಾತಲ್ಲ. ಈಗ ನೀವು ಒಂದ್ ನಿಮಿಷ ಕೇಳಿ, ಈಗ ನೀವು ನನಗೆ ಅಕ್ಕ ತಂಗಿ ಆಗ್ಬೇಕೋ ಇಲ್ವೋ? ಅಲ್ವಾ? ನಮ್ಮ ಅಕ್ಕನ ಮನೇಲಿ ನಾನು 2 ಸೌದೆ ಎತ್ತಿಟ್ರೆ ತಪ್ಪೇನು? ನಾನೇ ಎತ್ತಿಗೆ ನಮ್ಮ ಹುಡುಗ ಅವನೇ ಇವನ್ ಕೈಲಿ ಎತ್ತಾಕ್ತೀನಿ. ಕ್ಲೀನ್ ಮಾಡಿಕೊಡಿ. ನಮ್ಮ ಕಡೆಯಿಂದ ನಿಮ್ಗೆ ಅಭಿನಂದನೆ.